ಐ ಎಮ್ ಫಾರ್ ಕೆರಿಯರ್ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ನಾವು ವಾಸವಿ ಅಕಾಡೆಮಿಯವರು ಫ್ರೀ ಕೋಚಿಂಗ್ ಆ್ಯಂಡ್ ಗೈಡೆನ್ಸ್ಗೆ ಸಂಬಂಧಪಟ್ಟಂತೆ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಮಾತಾಡೋಣ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ವಿಡಿಯೋನ ಸಂಪೂರ್ಣ ನೋಡಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ತೇವೆ. ವಾಸವಿ ಅಕಾಡೆಮಿಯು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಇದರ ಅಡಿಯಲ್ಲಿ ಬರುತ್ತೆ. ಇದರ ಪ್ರೆಸಿಡೆಂಟ್ RP ರವಿಶಂಕರ್ ಹಾಗೂ ಚೀಫ್ ಅಕಾಡೆಮಿಕ್ ಅಡ್ವೈಸರ್ GV ಗೋಪಾಲರಾವ್ IARS ಆಫೀಸರ್. ಈ ಒಂದು ಫ್ರೀ ಕೋಚಿಂಗ್ ಆ್ಯಂಡ್ ಗೈಡೆನ್ಸ್ ಇದೆಯಲ್ಲ, ಈ ಫ್ರೀ ಕೋಚಿಂಗ್ ಆ್ಯಂಡ್ ಗೈಡೆನ್ಸು ಯಾರ್ಯಾರು UPSC ಮತ್ತು KPSC ಎಕ್ಸಾಮ್ ತಗೊಳ್ತಿರ್ತಾರೆ ಇಂಥವರಿಗೆ ವಿಶೇಷವಾದಂತಹ ಫ್ರೀ ಕೋಚಿಂಗ್ ಆ್ಯಂಡ್ ಗೈಡೆನ್ಸ್ಗಳ ಬಗ್ಗೆ ಇವರು ವಾಸವಿ ಅಕಾಡೆಮಿನವರು ತಮ್ಮ 8ನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ UPSC ಮತ್ತು KPSCನಲ್ಲಿ ಯಾರ್ಯಾರು IAS ಆಗಬೇಕು ಅಂತಿದ್ದೀರಿ, IPS, IRS, IFS ಇದರ ರೀತಿಯ ಅಧಿಕಾರಿಗಳಾಗಬೇಕು ಅಂತಿದ್ದೀರಿ, KS ಆಫೀಸರ್ಸ್ ಆಗಬೇಕು ಅಂದ್ಕೊಂಡಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಈ 8ನೇ ಬ್ಯಾಚ್ಗೆ ನೀವು ಆಯ್ಕೆ ಆದರೆ ನಿಮಗೆ 10 ತಿಂಗಳ ಒಂದು ಫ್ರೀ ಕೋಚಿಂಗ್ ಸಿಗುತ್ತೆ ಹಾಗೂ ಎಲ್ಲ ಗೈಡೆನ್ಸ್ಗಳು ಸಿಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಈ ಒಂದು UPSC ಅಥವಾ KPSCಯ ಫ್ರೀ ಕೋಚಿಂಗಿಗೆ ನೀವು ಇಷ್ಟಪಟ್ಟರೆ ನೀವು ಲಾಸ್ಟ್ ಡೇಟು 30th ಜೂನ್ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಈ ವಿಡಿಯೋನ ಸಂಪೂರ್ಣ ನೋಡಿ, ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ. ಬಹಳ ಮುಖ್ಯವಾಗಿ ಇಂತಹ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಈ ಫ್ರೀ ಕೋಚಿಂಗ್ ಮತ್ತು ಗೈಡೆನ್ಸ್ಗೆ ಸೆಲೆಕ್ಷನ್ಸ್ ಆಗಿರುತ್ತೆ ಅಂದರೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ ಹಾಗೂ ಒಂದು ಇಂಟರ್ವ್ಯೂ ಮಾಡ್ತಾರೆ. ಈ ಎಂಟ್ರೆನ್ಸ್ ಟೆಸ್ಟು ಮತ್ತು ಇಂಟರ್ವ್ಯೂ ಯಾವತ್ತಿರುತ್ತೆ ಅಂದರೆ ಜುಲೈ 19, 2026 ಇರುತ್ತೆ. ಸೊ ಜೂನ್ 30ಕ್ಕೆ ಲಾಸ್ಟ್ ಡೇಟ್ ಆಗಿ ಅಲ್ಲಿಂದ ಒಂದು 19 ದಿನದಲ್ಲೇ ಇವರು ಎಂಟ್ರೆನ್ಸ್ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಸೆಲೆಕ್ಷನ್ ಆದವ್ರಿಗೆ ಕೋಚಿಂಗು 3rd ಆಗಸ್ಟ್ 2026 ಅಂತ ಹೇಳ್ತಿದ್ದಾರೆ. ಸೊ 3rd ಆಗಸ್ಟ್ 2026ಇಂದ ನಿಮಗೆ ಡೈಲಿ ಕೋಚಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಕಡೆಯದಾಗಿ ನಮಗೊಂದು ಪ್ರಶ್ನೆ ಬರುತ್ತೆ, ಯಾರ್ಯಾರು ಎಲಿಜಿಬಲ್ ಇದಕ್ಕೆ ಅಂತ. ಯಾವುದೇ ಪದವಿ ನೀವು BA, BSc, BCom, BBM, BCA ಥರ ನಾನ್ ಟೆಕ್ನಿಕಲ್ ಆಗಿ ಪ್ರೊಫೆಷ್ನಲ್ ಕೋರ್ಸ್ ಅಥವಾ ಪ್ರೊಫೆಷ್ನಲ್ ಕೋರ್ಸ್ ಆದಂಥ BE, MBBS ಯಾವುದೇ ಆಗಿರಲಿ ನೀವು ಎಲಿಜಿಬಲ್ ಇದ್ದೀರಿ ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಅವರು ಮತ್ತೊಂದು ವಿಚಾರ ತಿಳಿಸ್ತಿದ್ದಾರೆ. ಯಾರ್ಯಾರು ಈ ಸರಿ ಫೈನಲ್ ಸೆಮಿಸ್ಟ್ರಲ್ಲಿ ಇದ್ದೀರಿ ನೀವು ಕೂಡ ಟ್ರೈ ಮಾಡ್ಬೋದು. ನೀವು ಸೆಲೆಕ್ಷನ್ ಆದರೆ ನಿಮ್ಮ ರಿಸಲ್ಟ್ಸ್ ಬಂದು ಡಿಗ್ರಿ ಮುಗಿತಿದ್ದಾಗೆ ಇದಕ್ಕೆ ಫ್ರೀ ಕೋಚಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಆಗೋಗುತ್ತೆ ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಇಲ್ಲಿ 2 ಕಂಡೀಷನ್ಸ್ಗಳು ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲನೇ ಕಂಡೀಷನ್ ಏನು ಅಂತಂದರೆ ನೋ ವರ್ಕಿಂಗ್ ಪ್ರೊಫೆಷ್ನಲ್ ಅಂತ. ಅಂದರೆ ಫುಲ್ ಟೈಮು ಪಾರ್ಟ್ ಟೈಮಲ್ಲಿ ನೀವು ಏನು ಕೆಲಸ ಮಾಡ್ತಿರೋರು ನೀವು ಎಲಿಜಿಬಲ್ ಇಲ್ಲ ಅಂತ ಅವರು ತಿಳಿಸ್ತಿದ್ದಾರೆ. ಯಾಕೆ ಅಂತಂದರೆ ಇದು ಕೋಚಿಂಗು, ಇದು ಇಡೀ ದಿನದ ಕೋಚಿಂಗ್ ಆಗಿರೋದ್ರಿಂದ ನೀವು ಬೇರೆ ಯಾವುದೇ ಎಂಪ್ಲಾಯ್ಮೆಂಟ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಅವರು ಹೇಳೋದು. 2ನೇ ಕಂಡೀಷನ್ ಬಹಳ ಮುಖ್ಯವಾಗಿ, ನೀವು ಸೆಲೆಕ್ಟ್ ಆದರೆ ಪ್ರತಿದಿನದ ಕ್ಲಾಸು ಟೆಸ್ಟ್ಗಳು ಏನಿರುತ್ತೆ ಅದನ್ನು ನೀವು ರೆಗ್ಯುಲರಾಗಿ ಅಟೆಂಡ್ ಮಾಡಲೇಬೇಕಾಗತ್ತೆ. ಹಾಗಾಗಿ ನಿಮಗೆ ಬೇರೆ ಕೆಲಸಗಳಲ್ಲಿದ್ದರೆ ನಿಮಗೆ ಅಸಾಧ್ಯ ಅನ್ನೋದು ಅವ್ರು ಮನಗಂಡಿದ್ದಾರೆ. ಇದು ಫ್ರೀ ಕೋಚಿಂಗ್ ಆಗಿರೋದ್ರಿಂದ ಇದಕ್ಕೆ ಲಕ್ಷಾಂತರ ರೂಪಾಯಿ ತಗಲೋದ್ರಿಂದ ಅವರು ಈ ಒಂದು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ. ಇದನ್ನು ನಿಮಗೆ ತರ್ತಿರೋ ಅಂಥದ್ದು ವ್ಯವಸ್ಥೆನ ವಾಸವಿ ಅಕಾಡೆಮಿನವರು ಅವರ ಆಫೀಸು 16 ಶೇಷಾದ್ರಿ ರೋಡ್, ಗಾಂಧಿನಗರ, ಬೆಂಗಳೂರಲ್ಲಿ ಇದೆ. ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಅವರು ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ, ಇಮೇಲ್ ID ಕೊಟ್ಟಿದ್ದಾರೆ ಹಾಗೂ ಅವರ ವೆಬ್ಸೈಟ್ಗೂ ಹೋಗಿ ನೀವು ಅಲ್ಲಿ ರಿಜಿಸ್ಟ್ರೇಷನ್ಸ್ಗಳು ಮಾಡ್ಕೊಳ್ಬೋದಾಗಿರುತ್ತೆ. ನನ್ನ ಒಂದು ಕಳಕಳಿ ಏನು ಅಂತಂದರೆ ನೀವು ಈ ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿನಾದರೂ ಓದಲೇಬೇಕಾಗಿರುತ್ತೆ. ಓದಿದಾಗ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥವಾಗುತ್ತೆ. ಕಡೆಯದಾಗಿ ನಿಮಗೆ ಬೇಕಾಗೋದು ನೋಟಿಫಿಕೇಷನ್ ಹಾಗೂ ವೆಬ್ಸೈಟ್ ಲಿಂಕ್ಗಳು ಎಲ್ಲಿ ಸಿಗುತ್ತೆ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನಾನು ಅಲ್ಲಿ ಎಲ್ಲ ಅಪ್ಲೈ ಮಾಡೋದಕ್ಕೆ ಲಿಂಕಿಂದ ಹಿಡಿದು ವೆಬ್ಸೈಟ್ ಲಿಂಕು ಎಲ್ಲವನ್ನು ಕೊಟ್ಟಿದ್ದೇನೆ.
ಈ ಮಾಹಿತಿಯನ್ನು ನಿಮಗೆ ತರ್ತಿದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದಕ್ಕೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳೋದಲ್ಲದೆ ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮತ್ತಷ್ಟು ಮಾಹಿತಿಗಳು ಸಿಗ್ತಲೇ ಹೋಗುತ್ತೆ. ಈ ಚಾನಲ್ನ ಸ್ಲೋಗನ್ ಏನು ಅಂದರೆ ಮೈ ಪಾತ್ ಮೈ ಫ್ಯೂಚರ್.